ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಪೊಲೀಸ್ ಎಕ್ಸಾಮ್ಸ್ಗೆ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತ ನೋಡೋಣ. ಮೊದಲಿಗೆ KEA ಹೋಮ್, ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅವರ ಹೋಮ್ ಪೇಜ್ಗೆ ಹೋಗೋಣ. ಫಸ್ಟು ಹೋಮ್ಗೆ ಹೋಗ್ಬಿಟ್ಟು ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೇಮಕಾತಿಯಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026 ಅನ್ನೋದ್ರ ಮೇಲೆ ಟ್ಯಾಪ್ ಮಾಡೋಣ. ಇಲ್ಲಿ ಯಾರೆಲ್ಲ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿದ್ದೀರಾ ಅವರೆಲ್ಲ RPC ಅನ್ನೋದ್ರ ಮೇಲೆ ಟ್ಯಾಪ್ ಮಾಡಿ. ಹಾಗೆ ಯಾರೆಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಬಿಲಾಂಗ್ ಆಗಿರ್ತೀರಾ ಅವರೆಲ್ಲ KK ಅನ್ನೋದ್ರ ಮೇಲೆ ಟ್ಯಾಪ್ ಮಾಡಿ. ಓಕೆನಾ. ಸೊ ನೆಕ್ಸ್ಟ್ ನಾನು RPC ಮೇಲೆ ಟ್ಯಾಪ್ ಮಾಡ್ತಾಯಿದ್ದೀನಿ. ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ RPC ಅಂತ ಹಾಕ್ಬಿಟ್ಟು 9/6/2026 ಅಂತಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಫಸ್ಟು ಇಲ್ಲಿ 5 ಹಂತಗಳಲ್ಲಿ ನಾವು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಆ್ಯಂಡ್ ಸ್ಟೆಪ್ 4, ಸ್ಟೆಪ್ 5 3 ಪಾಯಿಂಟಲ್ಲಿ ನಾವು ಇದನ್ನು ಫಿಲ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ಸ್ಟೆಪ್ 1 ಅನ್ನು ನೋಡೋದಾದರೆ ಇದರಲ್ಲಿ ಏನು ಕೇಳಿದ್ದಾರೆ ನಮಗೆ, ಫಸ್ಟು SSLCದು 10th SSLC ಮಾಡಿರ್ತೀವಲ್ಲ ಅದರ ರಿಜಿಸ್ಟರ್ ನಂಬರ್ನ ಕೇಳಿದ್ದಾರೆ. ಹಾಗೆ ಯಾವ ಬೋರ್ಡ್, ಆಲ್ಮೋಸ್ಟ್ ಈಗಿರೋದೆಲ್ಲ ಕರ್ನಾಟಕ ಬೋರ್ಡೇ ಇರುತ್ತೆ. ಸೊ ನೆಕ್ಸ್ಟ್ ಮಾಡೋಣ. ನಾನು ರಿಜಿಸ್ಟರ್ ನಂಬರ್ ಹಾಕಿದ್ದೀನಿ. ಈಗ ಸ್ಟೇಟ್ ಬೋರ್ಡು ಅದರ್ ಬೋರ್ಡ್ ಅಂತ ಕೇಳಿದ್ದಾರೆ, ನಂದು ಸ್ಟೇಟ್ ಬೋರ್ಡು. ಸೊ ನಾನು ಸ್ಟೇಟ್ ಬೋರ್ಡ್ನ ಚೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ OTP ಅಂತ ಕೇಳಿದ್ದಾರೆ. ಸೊ ನಾನು OTPನ ಫಿಲ್ ಮಾಡ್ತಾಯಿದ್ದೀನಿ. ಇಲ್ಲಿ OTP ಅಂತ ಕೇಳಿದರೆ ನಾನೀಗ OTPನ ಫಿಲ್ ಮಾಡ್ತಾಯಿದ್ದೀನಿ. 184972. ಇಲ್ಲೊಂದು ಇನ್ಫಾರ್ಮೇಷನ್ ಇದೆ, ಏನಂತ, ಬೈ ಕ್ಲಿಕ್ಕಿಂಗ್ ಪ್ರೊಸೀಡ್ ಐ ವಾಲಂಟರಿಲಿ ಕನ್ಸೆಂಟ್ ಟು ಶೇರ್ ಮೈ ಆಧಾರ್ ನಂಬರ್ ಆ್ಯಂಡ್ ಅಥಾರಿಟಿಕೇಟೆಡ್ ಮೈ ಐಡೆಂಟಿಟಿ ವಯ UIDAI ಸೆಕ್ಯೂರ್ ಪೋರ್ಟಲ್ ಆ್ಯಂಡ್ ಫೆಚ್ ಮೈ EKYC ಡೀಟೇಲ್ಸ್ ಫಾರ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ಇದನ್ನು ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮ್ಮದು ಇನ್ಫಾರ್ಮೇಷನ್ನು, ಆಧಾರ್ ಕಾರ್ಡಲ್ಲಿ ಏನಿದೆ ಆ ಇನ್ಫಾರ್ಮೇಷನ್ನು ಫೆಚ್ ಆಗುತ್ತೆ. ಡೇಟಾ ಪ್ರೊಸೀಡ್ ಕೊಟ್ಟಿದ್ದೀನಿ. ಸೊ ಪ್ರೊಸೀಡ್ ಕೊಟ್ಟಿದೆ, EKYC ಕೇಳ್ತಾಯಿದೆ. ನಂದಿಲ್ಲಿ ಆಧಾರ್ ಕಾರ್ಡ್ ನಂಬರ್ ಅಂತ ಕೇಳ್ತಾಯಿದೆ. ಸೊ ನಾನು ನನ್ನ ಆಧಾರ್ ಕಾರ್ಡ್ ನಂಬರ್ನ ನಾನು ಹಾಕ್ತಾಯಿದ್ದೀನಿ. ನನ್ನ ಆಧಾರ್ ಕಾರ್ಡ್ ನಂಬರ್ನಲ್ಲಿ ಎಂಟ್ರಿ ಮಾಡಿದ್ದೀನಿ. ಇಲ್ಲಿ ಕೊಟ್ಟಿರೋದು ನಾನು ಸ್ವಯಂ ಪ್ರೇರಿತನಾಗಿ ನನ್ನ ಆಧಾರ್ ಸಂಖ್ಯೆಯನ್ನು ಬಳಸಲು ನನ್ನ ಸಮ್ಮತಿಯನ್ನು ನೀಡುತ್ತೇನೆ ಅಂತ ಕೊಟ್ಟು ಇಲ್ಲಿ ಏನೇನು ಡೀಟೇಲ್ಸ್ ಇದೆ ಎಲ್ಲನೂ ಓದ್ಕೊಂಡಾದಮೇಲೆ ಇಲ್ಲಿ ನಮ್ಮದು OTPಯಿಂದ ನಾವು ಇನ್ಫಾರ್ಮೇಷನ್ನ ಕನ್ಫರ್ಮ್ ಮಾಡ್ಕೊತೀವಿ ಅಂತ ಕೊಟ್ಟು OTPನ ಜನ್ರೇಟ್ ಮಾಡೋದು ಕೊಡಿ. ಇಲ್ಲಿ OTP ಪಡೀರಿ, ಜನ್ರೇಟ್ OTPಯನ್ನು SMS ಮೂಲಕ ಕಳಿಸಲಾಗಿದೆ. ಓಕೆ. ಸೊ OTP ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಓಕೆ, OTP ಬಂದಿದೆ, ಒಂದು ನಿಮಿಷ ನೋಡಿ. OTP 722662 ಇದೆ, ಅದನ್ನು ಪ್ರೊಸೀಡ್ ಮಾಡ್ತಾಯಿದ್ದೀನಿ. ಪಾಸ್ವರ್ಡ್ನ ಬೆಟರ್ ಸೇವ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಮುಂದೆ ಇಷ್ಟ ಆಗಿ ತುಂಬ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ದಯವಿಟ್ಟು ಅದೊಂದು ಚಿಕ್ಕ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮದೊಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ನನ್ನ ಇನ್ಫಾರ್ಮೇಷನ್ ಎಲ್ಲ ಬಂದಿದೆ. ಇಲ್ಲಿ ಹುದ್ದೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ನಾನು ಅಪ್ಲಿಕೇಶನ್ ಹಾಕ್ತಾಯಿದ್ದೀನಿ. ಸೊ ಅದಕ್ಕೆ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ದ ನೆಕ್ಸ್ಟು ಅರ್ಜಿ ಸಲ್ಲಿಸುವ ಆಯುಕ್ತ ವಲಯ ಅಥವಾ ಜಿಲ್ಲೆಯನ್ನು ಆಯ್ಕೆ ಮಾಡಿ. ಯಾವ ಜಿಲ್ಲೆಗೆ ನೀವು ಅಪ್ಲೈ ಮಾಡ್ತೀರಾ ಅಂತ ಫಸ್ಟೇ ಚೆಕ್ ಮಾಡ್ಕೊಳ್ಳಿ. ಮತ್ತು ಒಂದು ಮುಖ್ಯ ಉದ್ದೇಶ, ನನ್ನ ಸಜೆಷನ್ ಏನಪ್ಪ ಅಂತಂದರೆ, ನಮ್ಮ ಸೀನಿಯರ್ಸ್ಗಳು ಮತ್ತು ಮೊದಲು ಈ ಕೆಲಸ ತೊಗೊಂಡಿರೋಲ್ಲ ಹೇಳಿರೋ ಪ್ರಕಾರ ಯಾವ ಹುದ್ದೆಗೆ ಯಾವ ಜಿಲ್ಲೆಯಲ್ಲಿ ಅಧಿಕವಾಗಿ ಹುದ್ದೆಯನ್ನು ಬಿಟ್ಟಿರ್ತಾರೆ ಅಂಥ ಜಿಲ್ಲೆಗೆ ತುಂಬ ಜನ ಅಟ್ರ್ಯಾಕ್ಟ್ ಆಗಿ ಎಲ್ಲರೂ ಅದಕ್ಕೆ ಚೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಯಾವ ಜಿಲ್ಲೆಯಲ್ಲಿ ಕಡಿಮೆ ವೇಕೆನ್ಸಿ ಇರುತ್ತೋ ಅಲ್ಲಿ ಸ್ವಲ್ಪ ಜನ ಕಡಿಮೆಯಾಗಿ ಟ್ರೈ ಮಾಡ್ತಾ ಇರ್ತಾರೆ. ಈ ಸರಿಯಿಂದ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ. ಸೊ ರೂರಲ್ಲು ಮತ್ತು ಕನ್ನಡ ಮೀಡಿಯಮ್ ಅವ್ರಿಗೆ ಸಪ್ರೇಟ್ ಕೋಟಾ ಅಂತೆಲ್ಲ ಬಿಟ್ಟಿದ್ದಾರಲ್ವ. ಸೊ ಅದನ್ನು ನೋಡಿಕೊಂಡು ಚೆಕ್ ಮಾಡಿಕೊಂಡು ನೀವು ಅದನ್ನು ಅಪ್ಲೈ ಮಾಡ್ಕೊಬೋದು. ನೋಡಿ, ಮೈಸೂರು, ಹುಬ್ಬಳ್ಳಿ, ಮಂಗಳೂರು, ಬೆಂಗಳೂರು, ತುಮಕೂರು, ಚಿಕ್ಕಬಳ್ಳಾಪುರ, ಮೈಸೂರು, ಹಾಸನ. ಸೊ ಇದರ ಎಲ್ಲ ಡಿಸ್ಟಿಕ್ದು ಇಲ್ಲಿ ಇನ್ಫಾರ್ಮೇಷನ್ ಇದೆ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಕೊಬೋದು.
ಸೊ ನಾನು ಶಿವಮೊಗ್ಗ ಅಂತ ಚೂಸ್ ಮಾಡಿದ್ದೀನಿ. ನೆಕ್ಸ್ಟು ನನ್ನ ಹೆಸರು, ನಮ್ಮ ತಂದೆ ಹೆಸರು, ಕ್ಯಾಟಗರಿ ಯಾವ್ದು ಬರುತ್ತೆ ಅದನ್ನೆಲ್ಲನೂ ಆಟೋಮೆಟಿಕಾಗಿ ತೊಗೊಳುತ್ತೆ. ನೆಕ್ಸ್ಟ್ ಇಲ್ಲಿ ಆರ್ ಡಿ ನಂಬರ್ನ ಹಾಕಿ ಅಂತ ಕೇಳಿದ್ದಾರೆ. ಆರ್ ಡಿ ನಂಬರ್ ಅಂತಂದರೆ ನಮ್ಮದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಎಂಟ್ರಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಇದನ್ನು ಎಂಟ್ರಿ ಮಾಡೋಣ. ಇಲ್ಲಿ ಅಡ್ರೆಸ್ ಕೇಳಿದ್ದಾರೆ. ಸೊ ನೀವೇನು ಮಾಡಬೇಕು ಅಂತಂದರೆ ಜಸ್ಟು ನಿಮ್ಮ ಊರಿನ ಹೆಸರು, ನಿಮ್ಮ ಪೋಸ್ಟ್ ಯಾವ ಪೋಸ್ಟಲ್ಲಿ ಬರುತ್ತೆ ಆ ಪೋಸ್ಟು, ಯಾವ ಹೋಬಳಿ, ತಾಲೂಕು, ಆ್ಯಂಡ್ ಡಿಸ್ಟಿಕ್ಕು. ಇಷ್ಟನ್ನು ಸೆಲೆಕ್ಟ್ ಮಾಡಿ ನಿಮ್ಮದು ಸ್ಟೇಟ್ ಯಾವ ಸ್ಟೇಟು, ಇಲ್ಲಿ ಕೆ ಸೀರೀಸಲ್ಲಿ ಕರ್ನಾಟಕ ಇರುತ್ತೆ, ಕರ್ನಾಟಕ ಚೂಸ್ ಮಾಡಿ. ಡಿಸ್ಟಿಕ್ಕು ನಮ್ಮದು ಮಂಡ್ಯ, ಸೊ ಮಂಡ್ಯ ಡಿಸ್ಟಿಕ್ನ ಚೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ತಾಲೂಕು ನಾಗಮಂಗಲ ತಾಲೂಕು. ಪಿನ್ ಕೋಡು ನಿಮ್ಮ ಊರಿನ ಪಿನ್ ಕೋಡು. ನಿಮಗೆ ಪಿನ್ ಕೋಡ್ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರುತ್ತೆ, ತೊಗೊಬೋದು ನೀವು ಬೇಕಾದರೆ. ನೆಕ್ಸ್ಟ್ ಒಂದು ಕೇಳಿದ್ದಾರೆ, ವೆದರ್ ದ ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕಮ್ಯುನಿಕೇಷನ್ ಅಡ್ರೆಸ್ ಇಸ್ ಸೇಮ್ ಆರ್ ನಾಟ್ ಅಂತ ಕೇಳಿದ್ದಾರೆ. ಅಂದರೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ನೀವೀಗಿರುವಂಥ ಅಡ್ರೆಸ್ಸು ಎರಡೂ ಸೇಮ್ ಇದೆಯಾ ಅಂತ ಕೇಳಿದ್ದಾರೆ. ಹೌದು. ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ಸ್ ಸೇಮ್, ಎಲ್ಲ ಸೇಮ್ ಇದೆ. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ ಎಂಟ್ರಿ ಆದಮೇಲೆ ನಿಮ್ಮದು ಇಮೇಲ್ ಅಡ್ರೆಸ್ ಹಾಕಿ. ಆರ್ ಯು ಮ್ಯಾರಿಡ್, ಹೌದು ಅಥವಾ ಇಲ್ಲ. ನೋ. ರೋಲ್ ಅಪ್ಲಿಕೆಂಟ್, ನೀವು ಗ್ರಾಮೀಣ ಅಭ್ಯರ್ಥಿಯಾ, ಹೌದು. ಕನ್ನಡ ಮೀಡಿಯಮ್ನಲ್ಲಿ ಓದಿದ್ದೀರಾ, ನಮ್ಮದು ಹೌದು. ನೆಕ್ಸ್ಟು ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ಸ್ ಅಂತಂದರೆ ಯೋಜನಾ ನಿರಾಶ್ರಿತ ವ್ಯಕ್ತಿಯೇ, ಅಭ್ಯರ್ಥಿಯೇ, ಇಲ್ಲ. ಎಕ್ಸ್ ಮಿಲಿಟೆಂಟ್, ಮಾಜಿ ಸೈನಿಕನ, ಇಲ್ಲ. ಆರ್ ಯು ಕ್ಲೈಮ್ಡ್ ಏಜ್ ರಿಲ್ಯಾಕ್ಸೇಷನ್. ಇಫ್ ಏಜ್ ರಿಲ್ಯಾಕ್ಸೇಷನಲ್ಲಿ ಏನಾದ್ರು ಕೇಳಿದರೆ ನಮೂನೆ 7ರಲ್ಲಿ ನಮೂದಿಸಿರುವಂತೆ ಹೋಗ್ಬಿಟ್ಟು ಸ್ವಲ್ಪ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಅಂತ ಒಂದು ಕಾಲಮ್ ಇದೆಯಲ್ವಾ, ಅಲ್ಲಿ ಹೋಗ್ಬಿಟ್ಟು ಇನ್ಫಾರ್ಮೇಷನ್ನ ಚೆಕ್ ಮಾಡ್ಕೊಳ್ಳಿ. ನಾನು ಯಾವುದೇ ರಿಲ್ಯಾಕ್ಸೇಷನ್ನ ಕೇಳಿಲ್ಲ, ಸೊ ನಂದು ಇಲ್ಲ ಅಂತ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು SLCದು ರಿಜಿಸ್ಟರ್ ನಂಬರ್ ಆಟೋಮೆಟಿಕ್ ತೊಗೊಂಡಿದೆ. ನೆಕ್ಸ್ಟು ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಸೆಕೆಂಡ್ PUC ಅದರ್ಸ್ ಅಂತ ಕೇಳಿದ್ದಾರೆ. ಸೊ PU ಮೇಲೆ ಅಪ್ಲಿಕೇಶನ್ ಆಗ್ತಿರೋದ್ರಿಂದ PU ಅಂತ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಎಂಟರ್ ಯುವರ್ PUC ರಿಜಿಸ್ಟ್ರೇಷನ್ ನಂಬರು. ನೆಕ್ಸ್ಟ್ ನಾನು ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ CGPನ ಸೆಲೆಕ್ಟ್ ಮಾಡಿದ್ದೀನಿ. ಅದು 6.52 ಸಮಥಿಂಗ್ ಇದೆ, ಸೊ ಅದನ್ನು ಎಂಟರ್ ಮಾಡಿದ್ದೀನಿ. ಸರ್ಟಿಫಿಕೇಟ್ ಒಬ್ಟೈನೆಡ್ ಫ್ರಮ್ ದ ಬೋರ್ಡ್ ಆರ್ ಆರ್ಗನೈಸೇಷನ್, ಪ್ರಮಾಣ ಪತ್ರ ಪಡೆದ ಮಂಡಳಿ, ಹೆಸರು ಅಥವಾ ಸಂಸ್ಥೆ ಅಂತ ಕೇಳಿದ್ದಾರೆ. ಸೊ ನಿಮ್ಮದು ಕಾಲೇಜನ್ನು ಎಂಟ್ರಿ ಮಾಡಿ, ಕಾಲೇಜ್ ನೇಮ್ನ. ಸೊ ನಮ್ಮ ಕಾಲೇಜ್ ನೇಮ್ನ ಮೆನ್ಷನ್ ಮಾಡಿದ್ದೀನಿ. ಆರ್ ಯು ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್, ನೀವೇನಾದರೂ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀರಾ ಅಂತ ಕೇಳಿದ್ದಾರೆ, ಇಲ್ಲ ಅಂತ ಎಂಟರ್ ಮಾಡಿದ್ದೀನಿ. ನೆಕ್ಸ್ಟ್ ನಂದು 4 ಡಿಜಿಟ್ ಆಫ್ ಲಾಸ್ಟ್ ನಂಬರ್ ಆಧಾರ್ ಕಾರ್ಡ್ ನಂಬರು. ಆರ್ ಯು ಕ್ಲೈಮ್ಡ್ ಇನ್ ಸರ್ವಿಸ್ ಅಂತಂದರೆ ಕಾರು, DAR, KSRP ಯಾವ್ದಾದ್ರು. ಫಾರೆಸ್ಟ್ ಏರಿಯಾ ಟ್ರೈಬಲ್ ಅಂತ ಕೇಳಿದ್ದಾರೆ, ನೋ. ಹೈಟು ಇನ್ ಸೆಂಟಿಮೀಟರ್ಸ್ ಅಂತ ಕೇಳಿದ್ದಾರೆ, ಸೊ ನಿಮ್ಮ ಹೈಟ್ ಮೆನ್ಷನ್ ಮಾಡಿ. ಸೊ ನಾನು ಒಂದ್ಸಲ ಚೆಕ್ ಮಾಡಿಸಿದಾಗ ಅದು 87.5 ಇತ್ತು, ಸೊ 88 ಅಂತ ಹಾಕೊಳ್ಳೋಣ ಸೆಂಟಿಮೀಟರ್ಸು.
ಹ್ಯಾವ್ ಯು ಪಾಸ್ಡ್ ಕನ್ನಡ ಸಬ್ಜೆಕ್ಟ್ ಇನ್ 10th SLC PUC ಎನಿ ಹೈಯರ್ ಲೆವೆಲ್? ಸೊ ನೀವು SLC ಅಥವಾ PUCಯಲ್ಲಿ ಕನ್ನಡ ಸಬ್ಜೆಕ್ಟ್ನ ಪಾಸ್ ಆಗಿದ್ದೀರಾ ಅಂತ ಕೇಳಿದೆ. ಹೌದು. ಎಸ್. ಹ್ಯಾವ್ ಯು ಪಾಸ್ಡ್ ದ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಫ್ರಮ್ KEA KPSC ಎನಿ ಎಕ್ಸಾಮಿನೇಷನ್ ಅಥಾರಿಟಿ? ನೀವು ಮೊದಲೇ ಇದಕ್ಕೆ ಮುಂಚೆ ಕಡ್ಡಾಯ ಕನ್ನಡ ಅನ್ನೋ ಎಕ್ಸಾಮ್ಸ್ನ ನೀವು ಕ್ಲಿಯರ್ ಮಾಡಿದ್ದೀರಾ, ಪಾಸ್ ಆಗಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ನಾನು ಇಲ್ಲ ಅಂತ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಒಂದು ಡಿಕ್ಲರೇಷನ್ ಫಾರ್ಮ್ಗೆ ಎಸ್ ಅಂತ ಕೊಟ್ಟು ಪ್ರಿವ್ಯೂ ಅಂತ ಕೊಡ್ತೀನಿ. ಸೊ ಈ ಪ್ರಿವ್ಯೂವಲ್ಲಿ ನನ್ನ ಇನ್ಫಾರ್ಮೇಷನ್ ಎಲ್ಲ ಸರಿ ಇದೆಯಾ ಇಲ್ವಾ ಅಂತ ಒಂದ್ಸಲಿ ಕ್ರಾಸ್ ಚೆಕ್ ಏನಾದರೂ ಮಾಡಿ ನಿಮ್ಗೇನಾದ್ರು ಇನ್ಫಾರ್ಮೇಷನ್ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಇದೆ. ಆ ಎಡಿಟ್ ಅನ್ನೋ ಆಪ್ಷನಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಳಿ. ಅಕಸ್ಮಾತ್ ಎಲ್ಲ ಕರೆಕ್ಟಾಗಿದೆ ಅಂತಂದರೆ ಸಬ್ಮಿಟ್ನ ಕ್ಲಿಕ್ ಮಾಡೋದು ಮುಖಾಂತರ ನೀವು ಮುಂದಕ್ಕೆ ಪ್ರೊಸೀಡ್ ಆಗ್ಬೋದು. ನಾನಿಲ್ಲಿ ಪ್ರೊಸೀಡ್ ಅಂತ ಕೊಡ್ತಾಯಿದ್ದೀನಿ. ಹಾಗೆಯೇ ಇನ್ನೊಂದು ಮುಖ್ಯ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಇಲ್ಲಿ ಫೀಸು ಎಷ್ಟು ಕೊಟ್ಟಿದ್ದಾರೆ, 750 ರೂಪಾಯಿ ಫೀಸನ್ನ ನಾವು ಪೇ ಮಾಡಬೇಕು ಇಲ್ಲಿ OBC ಕ್ಯಾಟಗರಿರು. ಓಕೆ. ಬಿಸಿ ಇದೆ ಅನಿಸುತ್ತೆ, ಅದಕ್ಕೋಸ್ಕರ ಬ್ಯಾಕ್ ಬಂತು. ಸೊ ಈ ಥರ ನೀವು ಅಪ್ಲಿಕೇಶನ್ನ ಟ್ರೈ ಮಾಡಿ. ಸೊ ಮ್ಯಾಕ್ಸಿಮಮ್ ಟೈಮ್ ಯಾವಾಗ ಮಾಡಿ ಅಂತಂದರೆ ಮಿಡ್ನೈಟಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಎಲ್ಲ ತುಂಬ ಈಸಿ ಇರುತ್ತೆ. ನಿಮ್ಮದು ಫೋಟೋ ಆ್ಯಂಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಫೀಸ್ನ ಗೂಗಲ್ ಪೇ, ಫೋನ್ಪೇ, ಸೊ ನಿಮ್ಮ ಹತ್ರ ಯಾವ ಪೇ ಇದೆ ಅದರಲ್ಲಿ ಪೇ ಮಾಡ್ಕೊಬೋದು. ಅದಾದಮೇಲೆ ಚೆಕ್ ಪೇಮೆಂಟ್ ಸ್ಟೇಟಸ್ಸು, ಪಾವತಿ ಶುಲ್ಕವನ್ನು ಯಾವ ಥರ ಪೇ ಮಾಡಿರೋ ಸ್ಥಿತಿಗತಿನ ತಿಳ್ಕೊಬೋದು. ಲಾಸ್ಟಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂದರೆ ಅರ್ಜಿಯನ್ನು ಪ್ರಿಂಟ್ ಮಾಡಿಕೊಂಡು ನಾವು ಅಪ್ಲಿಕೇಶನ್ನ ಹಾಕೊಬೋದು. ಇದಿಷ್ಟಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ಚಿಕ್ಕ ಒಂದು ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಸಬ್ಸ್ಕ್ರೈಬ್ನ ಮಾಡಿ.